ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪ. ಇಲ್ಲ ಅಲ್ಲಿ ಬೇಸೆಲ್ಲ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ. ಅವರು ಮನೆ ಉಸಿರೆಂಡು 69 ವರ್ಷ ಆಗಿದೆ ಈಗ. ಆದರೂ ನಾವು ಇವತ್ತು ಅವ್ರನ್ನ ಸ್ಮರಿಸ್ತಿದ್ದೀವಿ. ಯಾವ ಕಾರಣಕ್ಕೆ? ನಾವು ಮಾಡೋ ಒಂದೊಂದು ಸಣ್ಣ ವಿಷಯ ಅಥವಾ ಯಾವುದೇ ಒಂದು ನಾವು ಬೆನಿಫಿಟ್ ಅಥವಾ ಫೆಸಿಲಿಟಿ ತಗೊಂಡು ಕೂಡ ಅದು ಅವ್ರು ಕೊಟ್ಟಿರುವಂಥ ಒಂದು ದಾನ, ಅವ್ರದ್ದು ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಮಾತಾಡ್ತಿದ್ದೀವಿ ಅಂದರೂ ಕೂಡ ಅದು ಕೂಡ ಅವ್ರು ಕೊಟ್ಟಿರುವಂಥ ಒಂದು ಸಂವಿಧಾನದಿಂದನೇ ಸಾಧ್ಯವಾಗಿರೋದು. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ 560 ಪ್ರಿನ್ಸ್ಲಿ ಸ್ಟೇಟ್ಸ್ ಇದೆ. ಅದನ್ನು ಯುನೈಟ್ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನಾವು ಇವತ್ತಿಗೂ ಕೂಡ ಎಲ್ಲ ಒಂದೇ ದೇಶ ಇದ್ದೀವಿ ಅಂತ ಅಂದರೆ ಅದು ಸಂವಿಧಾನ ಕೊಟ್ಟಿರುವಂಥ ಒಂದು ಚೌಕಟ್ಟು. ಅವರವ್ರಿಗೆ ಅವರ ಭಾಷೆ ಅಥವಾ ಅವರ ಒಂದು ಸಂಸ್ಕೃತಿ ಅಥವಾ ಅವರ ಒಂದು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸಂವಿಧಾನ ಎಲ್ಲರಿಗೂ ಅವಕಾಶ ಕೊಡುತ್ತೆ. ಆದ್ದರಿಂದ ಮಾತ್ರ ನಾವು ಇವತ್ತಿಗೂ ಕೂಡ ಒಂದೇ ದೇಶವಾಗಿ ಉಳಿದಿದ್ದೀವಿ. ಇಲ್ಲಾಂದರೆ ಮತ್ತೆ ನಾವು ಹರಿದಂಚೋಗ್ತೀವಿ. ಅವ್ರಿಗೆ ಬೇರೆ ದೇಶದಲ್ಲಿ ಕೆಲಸ ಮಾಡೋ ಅಥವಾ ಉನ್ನತ ಹುದ್ದೆಯನ್ನು ಪಡಲಿಕ್ಕೆ ತುಂಬ ಆಪರ್ಚುನಿಟೀಸ್ ಇರ್ತವೆ. ಆದರೂ ಕೂಡ ನಮ್ಮ ದೇಶದಲ್ಲೇ ನಾನು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು, ನಮ್ಮ ಜನಕ್ಕೆ ಒಂದು ಒಂದು ಹಂತಕ್ಕೆ ಅವ್ರನ್ನ ಮುಟ್ಟಿಸ್ಬೇಕು, ಮೇಲೆತ್ತಬೇಕು ಅನ್ನೋ ಒಂದು ಮಹದಾಸೆಯಿಂದ ಅವರು ನಮ್ಮ ದೇಶದಲ್ಲೇ ಬಂದು ಕೆಲಸ ಮಾಡ್ತಾರೆ. ಮಹಿಳೆಯರು ಮತ್ತೆ ನಿಮ್ನ ವರ್ಗಗಳು ಯಾರು ಇರ್ತಾರೆ ಅವರೆಲ್ಲರದನ್ನು ಅಪ್ಲಿಫ್ಟ್ಮೆಂಟ್ ಮಾಡೋಕ್ಕೆ ತುಂಬ ಹೋರಾಟ ಮಾಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 50% ನಮ್ಮ ಪಾಪ್ಯುಲೇಷನ್ ಈಸ್ ವಿಮೆನ್. ಆ 50%ಗೆ ಕೂಡ ಒಂದು ವೋಟ್ ಮಾಡಲಿಕ್ಕೆ ಮುಂಚೆ ಪ್ರೊವಿಷನ್ ಇರಲಿಲ್ಲ. ಅವ್ರಿಗೆ ಎಜುಕೇಷನ್ ಪ್ರೊವಿಷನ್ ತುಂಬ ಕಡಿಮೆ ಇತ್ತು. ತುಂಬ ಕಮ್ಮಿ ಮನೆಗಳಲ್ಲಿ ಮಾತ್ರ ಅವ್ರಿಗೆ ಎಜುಕೇಷನ್ ಕೊಡ್ತಾ ಇತ್ತು. ಇನ್ನು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಒಂದು ತುಂಬ ಕಡಿಮೆ ಇದೆ ಹೆಣ್ಮಕ್ಳಿಗೆ. 50% ಆಫ್ ಅ ಪಾಪ್ಯುಲೇಷನ್ ಅನ್ಎಂಪ್ಲಾಯ್ಡ್ ಇದ್ದರೆ ಅದು ಎಷ್ಟು ಹೊಡೆತ ಆಗುತ್ತೆ ನಮ್ಮ ದೇಶಕ್ಕೆ. ಅವರು ಬೇರೆಯವ್ರ ಮೇಲೆ ಅವರು ಬೋಜ್ ಅಥವಾ ಏನಂದರೆ ಅದು ಲಯಬಿಲಿಟಿ ಆಗ್ತದೆ. ಅವ್ರನ್ನ ಸಾಕೋದೆಲ್ಲರೂ ಇನ್ನು 50%ಗೆ ಬರುತ್ತೆ. ಸೊ ಅವರಿಗೆ ಅಡಲ್ಟ್ ಸ್ಯಾಫ್ರೇಜ್ ಕೊಟ್ಟರು. 18 ವರ್ಷದ ಮೇಲ್ಪಟ್ಟಂಥ ಎಲ್ಲರಿಗೂ ಇಂಡಿಫರೆನ್ಸ್ ವಿತ್ ಯಾವುದೇ ಜಾತಿ, ಯಾವುದೇ ಕುಲ, ಯಾವುದೇ ಧರ್ಮ ಇದ್ರು ಎಲ್ರಿಗೂ ಎಲೆಕ್ಷನ್ ಕೊಟ್ಟು ಎಲ್ರಿಗೂ ವೋಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟು. ಈ ರೀತಿ ಸಣ್ಣದಂತ ಅನ್ನಿಸ್ಬೋದು, ಬಟ್ ಯಾವಾಗ ವೋಟಿಂಗ್ ಪವರ್ ಇರುತ್ತೆ ಆಗಲೇ ನಾವು ಒಂದು ಪಾಲಿಸಿ ಚೇಂಜ್ ತರಲಿಕ್ಕೆ ಸಾಧ್ಯ. ಫಾರ್ ವಾಟ್ ಎವರ್ ಮ್ಯಾಟರ್ಸ್, ಒಳ್ಳೆಯದಾಗಲಿ ಕೆಟ್ಟದಾಗಲಿ. ನಿಮಗೆ ವೋಟಲ್ಲಿ ಪವರ್ ಇದ್ದಾಗ ನಿಮ್ಮ ಮಾತನ್ನು ಕೇಳುವಂಥ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಿ ಅಧಿಕಾರದಲ್ಲಿದ್ದರೆ ಮಾತ್ರ ನಾವು ಒಂದು ಚೇಂಜ್ ತರಲಿಕ್ಕೆ ಸಾಧ್ಯ. ಆ ಪವರ್ನ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ. ಅವರು ಕೊನೆಯ ವರ್ಷ ಎಳೆದ ಮೇಲೂ ಕೂಡ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವತ್ತು ನಾವು ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅವರು ನಡೆದಿರುವಂಥ ದಾರಿ. ಇವತ್ತಿಗೂ ಕೂಡ ವಿಶ್ವದಲ್ಲಿ ಅತಿ ಹೆಚ್ಚು ಸ್ಟ್ಯಾಚ್ಯೂಸ್ ಇರುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ. ಸೊ ಇಷ್ಟು ವರ್ಷ ಆದಮೇಲೆ ಅವ್ರನ್ನ ನಾವು ಈ ರೀತಿ ನೆನೆಸ್ಕೊತಾ ಇದ್ದೀವಿ. ಎವ್ರಿ ಡೇ ಅವ್ರು ಕೊಟ್ಟಿರೋಂಥ ಬೆನಿಫಿಟ್ನ ನಾವು ಪಡಿತಾ ಇದ್ದೀವಿ ಅಂತ ಅಂದರೆ ಅವರು ಎಷ್ಟು ಉನ್ನತ ವ್ಯಕ್ತಿ ಆಗಿರುವಂಥ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರ ಹಾದಿಯಲ್ಲಿ ನಡೆಯೋಣ, ಅವರ ಆದರ್ಶಗಳನ್ನ ನಾವು ಪಾಲಿಸೋಣ ಅಂತ ಹೇಳ್ತಾ